ಹಾ ನಿಲ್ಸೋದೇ ಇಲ್ಲ. ಎಂತ ಸಖತ್ತಾಗಿದೆ ನೋಡಿ, ಇಲ್ಲಿ ಎಲ್ಲ ನಿಲ್ಸಿಲ್ಲ, ಬಾಯ್ಸ್ ಎಲ್ಲ ಹೋಗಿದ್ದಾರೆ. ನಾನು ಸಿಂಚಿ ಅಲ್ಲಿ ಶಾಮ್ರು 3 ಜನ, ಅವರು ನಿಲ್ಸ್ತಾರೆ ಇಲ್ಲಿ ಹೋಗ್ತೀವಿ ಅಂತಾರೆ. ನಾವು ನೋಡೋಣ ಅಂತ ಇಲ್ಲಿ ನೋಡಿ, ಇಲ್ಲಿ ಏನು ಸಖತ್ತಾಗಿದೆ ವ್ಯೂ, ಏನು ಸಖತ್ತಾಗಿದೆ ನೋಡಿ. ಕ್ರೇಜಿ ಅಂದರೆ ಕ್ರೇಜಿ ವ್ಯೂ. ಎಲ್ಲೂ ನಿಲ್ಸೇ ಇಲ್ಲ ಬಾಯ್ಸು, ಸೀದಾ ಹೊಡ್ಕೊಂಡು ಹೋಗಿದ್ದಾರೆ ಅವ್ರು 3 ಜನ. ಇಲ್ಲಿ ನೋಡಿ ಏನು ವ್ಯೂ, ಏನು ಸಖತ್ತಾಗಿದೆ. ಫುಲ್ಲು ಮನೆಗಳಲ್ಲೆಲ್ಲ, ಇದೆಲ್ಲ ಫುಲ್ ಊಟಿನೇ. ಈಗ ಅಲ್ಲೆಲ್ಲೆಲ್ಲಿಂದನೋ ಆಗಿ ಇಲ್ಲೆಲ್ಲ ಬಂದ್ವಿ. ಅಲ್ಲಿ ಇನ್ನೂ ಟೀ ಎಸ್ಟೇಟ್ ಎಲ್ಲ ಇತ್ತು ಅಲ್ಲಿ, ಆ ಜಾಗ ಅಲ್ಲಿ ಇನ್ನೂ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಲ್ಲಿ ಸಖತ್ತಾಗಿದೆ. ಸೈಕ್ ನಿಲ್ಸಿದ್ದೀವಿ, ಅಂದರು ಅಲ್ಲಿ ನಿಲ್ಸಿದ್ದಾರೆ. ಸಖತ್ ಕ್ರೇಜಿ ಬಿಡಿ ಮಾತ್ರ. ಸಖತ್ ಮಳೆ, ಅದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಹಾಕಿಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಹಾಕಿರಿ ಇಲ್ಲೇ ಒಂದಿದೆ, ಈಗ ಇಲ್ಲಿ ಬಂದ್ವಿ. ಇದೇ ದೊಡ್ಡ ಬೆಟ್ಟ ಅಂತನಾ ಏನೋ ಇದು, ಇಲ್ಲಿ ಬೆಟ್ಟನೇ ಕಾಣ್ತಿಲ್ಲ, ದೊಡ್ಡ ಬೆಟ್ಟ ಅಂತ ಏನೋ ಇದು. ಸಖತ್ತಾಗಿದೆ ಈ ಜಾಗ. ಮಾಡ್ತೀನಿ ನೋಡಿ. ಬೋಲ್ಟ್ ಲಗಾನೆ के लिए जगह नहीं है सर ಅಂತೀನಿ. ಫೋಟೋ ತಕೊಂಡಿದ್ದೀನಿ, ಫೋಟೋ ವಿಡಿಯೋ ಮಾಡ್ಕೊಂಡು ಸಂಜೆ ಸ್ಟೋರಿ ಹಾಕಕ್ಕೆ. ಬಾಯ್ಸ್ ಎಲ್ಲೂ ನಿಲ್ಸೋ ಎಲ್ಲ ಸೀದಾ ಹೋಗ್ಬಿಡದ. ಸಖತ್ತಾಗಿತ್ತು ಇಲ್ಲ ಜಾಗ, ಫೋನಲ್ಲಿ ತೋರಿಸಿರ್ತೀನಿ. ಇನ್ನೂ ಬರ್ತಾ ಹೆವಿ ಟ್ರಾಫಿಕ್. ಹೆಂಗೆ ಅಂದ್ರೆ ಹೆವಿ ಟ್ರಾಫಿಕ್ ಇದೆ ಯಪ್ಪ. ಕೊಯಂಬತ್ತೂರ್ 60 ಏನೋ ಇದೆ, ಇನ್ನು 239 ಕಿಲೋಮೀಟರ್ಸ್ ಹೋಗ್ಬೇಕು. 6:05 ತೋರಿಸ್ತಿದೆ ಈಗ. ಅಂದ್ರೆ ಈಗ ನಿಲ್ಸಿದ್ವಲ್ಲ ಹಂಗಾಗಿರ್ಬೋದು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಇಲ್ಲ 7 ಅಂತೂ ಹಾಗೆ ಆಗುತ್ತೆ, 7-8 ಅಂತೂ ಹಾಗೆ ಆಗುತ್ತೆ. ವಿಲ್ ಟ್ರೈ ರೀಚಿಂಗ್ ಬಿಫೋರ್ ದ ಟೈಮ್. ರೋಡ್ ಮಾತ್ರ ಸಖತ್ ಅಂದ್ರೆ ಏನ್ ಸಖತ್ ಕ್ರೇಜಿ ಇದೆ ಅಂದ್ರೆ, ಒಂದೊಂದ್ ಕಡೆನೂ ಒಂದೊಂದ್ ವ್ಯೂ. ಏನೇನ್ ವ್ಯೂ ಬೇಕು ನಿಮಗೆ, ಯಾವ ತರದ್ ವ್ಯೂ ಬೇಕು ಹೇಳಿ, ಸಖತ್ತಾಗಿದೆ ಇವತ್ತು. ನಾನು ನಂದೊಂದು, ಶಾಮ್ರೋದೊಂದು, ನಿಕ್ಸಾನ್ ಒಂದು, 3 ಜನ ಒಟ್ಟಿಗೆ ಹೋಗ್ತಿದೀವಿ. ಇನ್ನು ಗೋವರ್ಧನ್ ಬ್ರೋ, ಶಾಶು ಮತ್ತೆ ಸಚಿತ್ ಬ್ರೋ. ಎಲ್ಲಿ ಕೊಯಂಬತ್ತೂರ್ ಮುಟ್ಟಿದ್ರ ನಿಲ್ಸಿದ್ರ ಏನು ಅಂತ ಗೊತ್ತಿಲ್ಲ. ವ್ಯೂ ನೋಡಿ ಕ್ರೇಜಿ ಮಾತ್ರ. ವ್ಯೂ ನೋಡಕ್ಕೆ ಖುಷಿ ಗುರು. ಬಾಯ್ಸಿಗೆಲ್ಲ ನಿದ್ದೆ ಬರ್ತಿದೆ, ಕ್ರೇಜಿ ನಿದ್ದೆ. ಏನು ಹುಡ್ಬೋದು ಸಖತ್ತು. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ವ್ಯೂ ನೋಡಿ. ಅಲ್ಲಿಂದ ಬಂದಿದ್ದೀವಿ ಇವಾಗ ನಾವು. ಅಲ್ಲ ಜಾಗ ನಿಮಗೆ ಕಾಣ್ತಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾ ಹಿಂಗೆ ನಿಲ್ಸ್ತಾ ಹೋದ್ರೆ ಇವತ್ತೆಲ್ಲ ಹೋಗ್ತಾನೆ ಇರ್ಬೇಕು. ಇದೇ ತರ ವ್ಯೂ ಕೊಡೈಕೆನಾಲ್ ಎಲ್ಲ ಇರ್ಬೋದು, ಅಲ್ಲಿ ತೋರಿಸ್ತೀನಿ ಬಿಡಿ ನಿಮಗೆ ನಾಳೆ. ಆದ್ರೆ ಮಳೆಯಿಂದ ಹೆವಿ ಹಿಂಸೆ ಆಯ್ತು ಬಿಡಿ ಮಾತ್ರ. ಎಷ್ಟು ಸತಿ ರೈನ್ ಕೋಟ್ ತೆಗಿಯೋದು ಹಾಕೋದು ಅಪ್ಪ, ಸಖತ್ ಹಿಂಸೆ. ಅಲ್ಲಿ ಫಸ್ಟ್ ಇವಾಗ ಹತ್ತಿದ್ವಿ, ಈಗ ವಾಪಸ್ ಇಳಿತಾ ಇದೀವಿ ಮತ್ತೆ. ಕೈ ಎಲ್ಲ ನೋವು ಬಂದೋಯ್ತು ಗುರು. ಇಷ್ಟಿದೆಯಲ್ಲ ಇಲ್ಲಿ, ರೆಸ್ಟ್ ಮಾಡಿ ಇದಕ್ಕೆ ರಿಸ್ಟ್ ಮೇಲೆ ರೆಸ್ಟ್ ಮಾಡಿ ಅಪ್ಪ ಯಾಕೆ ಬೇಕು ಅನ್ಸಿದೆ ಇವಾಗ. ಟ್ರಾಫಿಕ್ ಈಗ ಒಂಚೂರು ಓಕೆ, ಅಲ್ಲಂತೂ ಹೆವಿ ಇತ್ತು. ಸೈಕ್ಲಿಪ್ಪು ಹೆವಿ ಹೆಕ್ಟಿಕ್ ಡೇ ಬ್ರೋ ಇವತ್ತು. ಅದು ರೆಸ್ಟ್ ಬೇರೆ ಇಲ್ಲ, ನೆನ್ನೆ ಬೇರೆ. ನಾನಂತೂ ಚಿತಾಲ್ ಪತಾಲು. ನೆಕ್ಸ್ಟ್ ಬೆಳಿಗ್ಗೆಯಿಂದ ಗಾಡಿ ಓಡಿಸ್ತೀನಿ. ಬೆಳಿಗ್ಗೆಯಿಂದ 4 ಗಂಟೆ ತನಕ 3 ಗಂಟೆ ತನಕ ಕಾರ್ ಓಡಿಸ್ದೆ. 3 ಗಂಟೆ ತನಕ ಕಾರ್ ಓಡಿಸ್ದೆ. ಆಮೇಲೆ 4:45ಗೇನೋ, 4:45 ಹೊರಟು, ಮನೆಯಿಂದ ಹೊರಟು ಹೊಳೆ ನರಸೀಪುರ ಹೋಗಿ, ಹೊಳೆ ನರಸೀಪುರದಿಂದ ಮತ್ತೆ ಬೆಂಗಳೂರು. ರಾತ್ರಿ 10 ಗಂಟೆ ಆಗಿತ್ತು ಬರ್ಬೇಕಾದ್ರೆ. ಯಪ್ಪ, ನೆನ್ನೆ ದಿನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಸ್ ಎಲ್ಲ ಹೋದ್ರು ಬರ್ಲಿಲ್ವಲ್ಲ. ಆಮೇಲೆ ಈ ಲಗೇಜ್ ಎಲ್ಲ ಇಟ್ಕೊಂಡು ಯಪ್ಪ ಆಗಲ್ಲ. ಈ ಮಳೆ ಬರೋದು, ಒಂದ್ಸತಿ ಮಳೆ ಬರಲ್ಲ, ಫೋನ್ ತೆಗಿಯೋದು, ಫೋನ್ ಬಿಡೋದು, ಹಿಂಸೆ ಎದ್ದೋಗಿದೆ. ಟೈಮ್ 12:15. ಟೈಮ್ ಏನ್ ಜಾಸ್ತಿ ಆಗಿಲ್ಲ, 12:15. ಆದ್ರೆ ನಮ್ಗೆ ಬೆಳಗ್ಗೆಯಿಂದ ಓಡಿಸ್ತಿದೀವಲ್ಲ, ಏನೋ ಒಂಥರ ಒಳ್ಳೆ ಒಂದ್ ಇಡೀ ದಿನ ಆಗಿ ನೆಕ್ಸ್ಟ್ ಡೇ ಓಡಿಸ್ತಿದೀವಿ ಅನ್ನೋ ಫೀಲಿಂಗು. ಅದು ಹೌದು, ನೆಕ್ಸ್ಟ್ ಡೇನೆ. ಯಾಕಂದ್ರೆ ಮೊನ್ನೆ ಬೆಂಗಳೂರಿಗೆ ಬಂದಾದ್ಮೇಲೆ 11:15 ಆಗಿತ್ತು ಮಲಗ್ಬೇಕಾದ್ರೆ. ಕರೆಕ್ಟ್ 1:15 ಎಚ್ಚರ ಆಯ್ತು. 1 ಗಂಟೆ 1:15 ಗಂಟೆ ಕರೆಕ್ಟ್. 11:15 ಅಲ್ಲ, ಮಲಗಿದ 11:15, 12:15 ನಿದ್ದೆ ಬರ್ಬೇಕಾದ್ರೆ. ಮತ್ತೆ 1 ಗಂಟೆ 1:15ಗೆಲ್ಲ ಎಚ್ಚರ ಆಗೋಯ್ತು ಕರ್ಮ ಅದು.
ಮತ್ತೆ ಎದ್ದು ಮತ್ತೆ ಹೋಗಿ ಅಪ್ಪ ಮತ್ತೆ 3:30 4 ಗಂಟೆ ಆಗಿತ್ತು ಅನ್ಸುತ್ತೆ ಓಡ್ಬೇಕಾದ್ರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎನ್ಕರೇಜ್ ಇದೆ. ಅದೇ ಒಂದ್ ಗುಡ್ಡ, ಆ ಗುಂಡಿಲೆಲ್ಲ ಮನೆ ಮಾಡಿ ಇಟ್ಕೊಂಡಿದ್ದಾರೆ. ಬಂದ್ರು ಬಾಯ್ಸ್ ಮಡ್ಗಾಡೆಲ್ಲ ಹಾಕಿನೂ ಗೊಚ್ಚ ಆಗೋಗಿದೆ. ನಂದ್ ಕೇಳ್ಬೇಕಾ? ಆದ್ರೂ ಏನೋ ಒಂಥರ ಸರದಾಗಿದೆ ಗುರು ಜಾಗ ಇದು. ಅಂದ್ರೆ ಎಲ್ಲ ಅಂದ್ರೆ ಗುಡ್ಡದ ಮೇಲೆ ಎಲ್ಲ ಕಟ್ಟಿಟ್ಟು ಹಿಂಗ್ ಕಟ್ಟಿಟ್ಟಿರೋದೆಲ್ಲ. ವೆಲ್ಕಮ್ ಟು ವೆಲ್ಲಿಂಗ್ಟನ್ ಕಂಟೋನ್ಮೆಂಟ್ ಬೋರ್ಡ್. ಏನಂಗಂದ್ರೆ ಏನೋ ಒಂದು ಊರ್ ಇರ್ಬೇಕು. ಇದು ಹೆಸರು ನೋಡಿ, ಬಾಯ್ಸ್ ಕಂಪನಿ ಅಂತೆ. ಓ ಇಲ್ಲೇನೋ ರೆಜಿಮೆಂಟ್ ಹೆಡ್ ಆಫೀಸ್ ಅಂತೆ. ಸಲ್ಯೂಟ್ ವೆಲ್ಲಿಂಗ್ಟನ್. ಓ ಸೋಲ್ಜರ್ಸ್ ಏನೋ ಇರ್ಬೇಕು, ಅದ್ ಮ್ಯೂಸಿಯಂ ಏನೋ ಇದೆ ಅಂತ ಅಂತಿದ್ರು. ಈಗ ಹೋಗಲ್ಲ. ಇಲ್ಲ, ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಸೀನಿಕ್ ಫೋಟೋನು ವಿಡಿಯೋನು ಮಾಡ್ಕೊಂಡ್ ಬಂದೆ. ಬಾಯ್ಸ್ ಇವೆಲ್ಲ ನಿದ್ದೆ ಬರ್ತಾ ಇದೆ, ಫುಲ್ ಚಿತ್ತಲ್ ಪತಲ್ ಆಗಿ ಹೋಗಿದ್ದಾರೆ. ಮುಖ ನೋಡ್ಕೊಂಡ್ಬಿಡಿ. ಲೆಕ್ಕದಲ್ಲಿ ಏನ್ ನಿದ್ದೆ ಮಾಡ್ಬೇಕಾದವನು, ಏನ್ ನಿದ್ದೆ ಬರ್ತೀನಿ, ಏನೋ ಮಿಸ್ ಆಗಿದೆ, ಏನಂತ ಗೊತ್ತಿಲ್ಲ. ಎಲ್ಲ ರೈನ್ ಕೋಟ್ ಎಲ್ಲ ತೆಗ್ದ್ವಿ, ಮತ್ತೆ ಹೊರಟಿ. ನಿಲ್ಸೋದು ಹೋಗೋದು, ನಿಲ್ಸೋದು ಹೋಗೋದು, ನಿಲ್ಸೋದು ಹೋಗೋದು, ಇದೇ ಮಜಾ. ಇದಕ್ಕೆ ರೈಡಿಗೆ ಬರ್ಬೇಕು ಅನ್ನೋದು. ಪ್ಯಾಂಟ್ ತೆಗಿಲಿಲ್ಲ, ಬರೀ ಜಾಕೆಟ್ ಮಾತ್ರ ತೆಗ್ದಿದ್ದು. ವೈಸರು ಶೂತ್ ಆಗಿದೆ. ಇದ್ರದ್ದು ಎಂತ ಸಮಸ್ಯೆ ಅಂತ ಇದ್ರದ್ದು. ಗ್ಲೌಸ್ ತೆಗಿಯೋದು, ಗ್ಲೌಸ್ ನಮ್ದು ಬರೀ ಇದೇ ಕೆಲಸ ಆಯ್ತು. ಮಳೆ ಬಂದ್ರೆ ನಿಲ್ಸೋದು, ರೈನ್ ಕೋಟ್ ಹಾಕೋದು, ಮತ್ತೆ ಮಳೆ ನಿಲ್ತಾ ರೈನ್ ಕೋಟ್ ತೆಗಿಯೋದು, ಮತ್ತೆ ಹೋಗೋದು, ಮತ್ತೆ ಕ್ಯಾಮ್ರಾ ತೆಗಿಯೋದು, ಜೋಬಿಗೆ ಹಾಕೋದು, ಬರೀ ಇದೇ ಆಗೋಯ್ತು ಫುಲ್ಲು. ಈ ಟ್ರಿಪ್ ಹೊಡೆದು ಇದೇ ಆಗುತ್ತೆ. ಈಗ ಫಸ್ಟ್ ಕೊಡೈಕೆನಾಲ್ ಹೋಗಿ ಮುಟ್ಟಬೇಕು ಗುರು, ಅಷ್ಟೇ, ಮತ್ತೇನಿಲ್ಲ. ಅಲ್ಲಿಗೆ ಹೋಗಿ ಮುಟ್ಟಿ ಆಮೇಲೆ ಮುಂದಿಂದ ನೋಡುವ ಹೇಗೆ ಅಂತ. ಎಂಜಾಯ್ ಊಟಿ, ಡು ನಾಟ್ ರೂಯಿನ್ ಇಟ್. ದ ನೀಲ್ಗಿರೀಸ್ ಪೊಲೀಸ್ ವೆಲ್ಕಮ್ಸ್ ಟು ವೆಲ್ಲಿಂಗ್ಟನ್. ಥ್ಯಾಂಕ್ಸ್ ವೆಲ್ಲಿಂಗ್ಟನ್ ಕಂಟೋನ್ಮೆಂಟ್. ಕಂಟೋನ್ಮೆಂಟ್ ಏನೋ ಹಂಗಿತ್ತು. ನಾಳೆ ಫುಲ್ ಕೊಡೈಕೆನಾಲ್ ಸುತ್ತಬೇಕು. ವೇರ್ ಹೆಲ್ಮೆಟ್ ರೈಡ್ ಸೇಫ್ಲಿ ಅಂತೆ. ಯಾವೊಂದು ಗುರು ಇದು, ತೆಗೆದ್ರೆ ಮಳೆ, ಹಾಕಿದ್ರೆ ಬಿಸಿಲು. ಅಷ್ಟು ದೂರದಿಂದ ಬರ್ತಿಲ್ಲ, ಇನ್ನೇನೋ ಬರಲ್ಲ ಅಂತ ಹೇಳ್ಕೊಂಡು ಇದ್ ಮಾಡಿದ್ರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಮತ್ತೆ ಮಳೆ ಅಂತೆ. ಫುಲ್ ಮಿಸ್ಟೇನು ಅಂತ ಏನು ಅನ್ನಿಸ್ತಾ ಇಲ್ಲ. ಹೋಟೆಲ್ ಇದು ಕುನ್ನೂರ್. ಓ ಟಾಯ್ ಟ್ರೈನು. ಓ ಇದೇ ಟ್ರೈನು, ಹೋಗ್ತಾರೆ. ಸೈಕ್ ಚೆನ್ನಾಗಿದೆ ಇದು ಜಾಗ. ಇದು ಈಗ ಇರ್ಬೇಕು. ಫುಲ್ ಯಾಕಂದ್ರೆ ಹಿಂಗ್ ಗೊತ್ತಾಗುತ್ತೆ ಆಯ್ತಾ, ಮೇಲ್ ಬರೋ ಗಾಡಿಗೆ ಕ್ಲಚ್ ಪ್ಲೇಟ್ ಫುಲ್ ಸುಟ್ಟೋಗಿರುತ್ತೆ. ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಇದೆ ಫುಲ್. ಇಲ್ಲ ಇದೇ ರೈಲ್ವೆ ಟ್ರ್ಯಾಕ್ ಅಲ್ಲಿ, ಇದೇ ರೈಲ್ವೆ ಟ್ರ್ಯಾಕ್ ಅಲ್ಲಿ ಆ ಟ್ರೈನ್ ಹೋಗುತ್ತೆ ಅನ್ಸುತ್ತೆ. ಒಳ್ಳೆ ಒಂದು ರೌಂಡ್ ಹೋಗ್ಬೋದು ಅನ್ಸುತ್ತೆ ಇದ್ರಲ್ಲಿ. ಫುಲ್ ಕ್ಲಚ್ ಪ್ಲೇಟ್ ಸುಟ್ಟೋಗಿದೆ ಇವ್ರದೆಲ್ಲ. ಯಪ್ಪ ಹೆಂಗು ವಾಸನೆ ಹೊಡಿತಿದೆ ಅಂದ್ರೆ. ಬ್ರೋ, ಶಾಶಿ ಬ್ರೋ. ಓ ಶಾಶಿ ಇನ್ಸೋತಿ 60 ಆನ್ ಮಾಡಿದ್ದಾನೆ. ನಿನ್ನ ಕನಪೇನು ನೀನೇ ಇಲ್ಲದ ಸಂತೆಗೆ. ಗಾಡಿಗಳು ಒಬ್ರಿಗೂ ನೋಡಂಗಿಲ್ಲ, ಎಲ್ಲ ಲಗಾಡಿ ಆಗಿದೆ. ಎಲ್ಲೋ ಬಿದ್ದು ಎದ್ದು ಬಂದಿದ್ದಾರೆ ಅನ್ಕೋಬೇಕು ಹಂಗೆ.
ನಂದು ಇನ್ನು, ಯಾಕಂದ್ರೆ ನೆನ್ನೆಯಿಂದ ತೊಳ್ದಿಲ್ಲ, ಬಾಯ್ಸ್ ಎಲ್ಲ ನೆನ್ನೆ ಎಲ್ಲ ತೊಳ್ಕೊಂಡ್ ಬಂದಿದ್ದಾರೆ. ದೇವರೇ ಕಾಪಾಡಬೇಕು ನಮ್ಮನ್ನು. ಆದ್ರೆ ವೆದರ್ ಮಾತ್ರ ಸಖತ್ತಾಗಿದೆ, ಏನಾದ್ರು ಹೇಳಿ, ಕ್ರೇಜಿ ವೆದರ್. ಫೋನ್ ತೆಗಿಯಂಗಿದ್ರೆ ಚೆನ್ನಾಗಿರ್ತಿತ್ತು. ಬಸ್ ಮುಂದೆ ಒಂದ್ ರೇಂಜಿಗೆ ಫ್ರೀ ಇದೆ. ಅದೇ ನೋಡಿ, ಫುಲ್ ಇಷ್ಟು ಇಲ್ಲೆಲ್ಲ ಮಸ್ತ್ ವ್ಯೂ ಇರ್ಬಹುದು ಅನ್ಸುತ್ತೆ ನೋಡಿದ್ರೆ. ಟೀ ಎಸ್ಟೇಟ್ ವ್ಯೂ ಪಾಯಿಂಟ್ ಅಂತೆ, ಶಾಶ್ವ ಸ್ಲೋ ಘಾಟ್ಸ್ ಅಲ್ಲಿ ನಾವು ಒಂಚೂರು ಎಂಜಾಯ್ ಮಾಡೋಣ. ಇಲ್ಲ ಹೊಡಿತಿದ್ದಾನೆ ಫುಲ್ಲು, ಸೆಂಟರ್ ಸ್ಟ್ಯಾಂಡ್ ಎಲ್ಲ ಕೆಳಗಡೆ ನೆಲಕ್ಕೆ ತೆಗ್ತೀವಿ, ತಗ್ಗು ನಿದ್ದೆ ಹೋಗ್ಸಕ್ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ದಾನೆ, ಆಗ್ತಿಲ್ಲ. ಆದ್ರೆ ಇಲ್ಲೇನಿದೆ, ಓ ಇಲ್ಲಿ ಫಾಲ್ಸು, ಸೈಕ್ ಸೈಕ್. ಗುಣಕ್ಕೆ, ಓ ಗುಣಕ್ಕೆ ಕೊಡಕ್ಕೆ ಇರೋದು ಹಂಗಂತ ಅಲ್ಲಿ ಹೋಗ್ತೀವಿ ನಾವು, ಹೋಗ್ಲೇಬೇಕು ಆಗಿದ್ದಾಗ್ಲಿ. ಅಲ್ಲಿ ಹುಡುಗರು ಹೆಂಗಿದೆ, ಅಪ್ಪ ಏನ್ ಕ್ರೇಜಿ ಶಿಟ್, ಅವನ್ ನಜ್ಜಿ ಏನ್ ಕ್ರೇಜಿ. ಇದೇನು ಗುಣಕ್ಕೆ, ಇದೆಂತ ಗುರು ಇದು. ಕ್ರೇಜಿ ಇದೆ ಏನೋ ವ್ಯೂ ಪಾಯಿಂಟ್ ಅಷ್ಟೇ. ಸಖತ್ತಾಗಿದೆ ನೋಡಿ, ಸಖತ್. ಇಡ್ಬೇಕು, ಬೈಕಲ್ಲೇ ಬರ್ಬೇಕು ಗುರು ಈ ರೋಡಲ್ಲೆಲ್ಲ. ಏನ್ ಮಜಾ ಇದೆ ಅಂದ್ರೆ ಇಲ್ಲಿ, ಯಾರಿಗೆ ಹೇಳೋಣ. ಹಾ ಇಲ್ಲಿ ನೋಡಿ ಒಂದ್ಸತಿ ವಾಯ್ಸ್ ಹೋಗ್ಲಿ ಒಂದ್ಸತಿ. ಫೋಟೋ ಶೂಟ್ ಮಾಡ್ಕೊಂಡು ಹೊರಟ್ವಿ, ಇಲ್ಲ ರೆಕಾರ್ಡ್ ಆಯ್ತಾ ಇಲ್ವಾ ಏನಂತಾನೆ ಗೊತ್ತಾಗಿಲ್ಲ. ಓ ಇಲ್ಲೂ ರೈಲ್ವೆ ಟ್ರ್ಯಾಕ್ ಇದೆ, ಅದೇ ರೈಲ್ವೆ ಟ್ರ್ಯಾಕ್ ಇಲ್ಲೆಲ್ಲ ಬರುತ್ತಾ. ಇಲ್ಲೇ ವೆಹಿಕಲ್ ಜಾಮು. ಓ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ರೈಲ್ವೆ ಟ್ರ್ಯಾಕ್. ಗಾಡಿ ಎಲ್ಲಿ ಹೋಗಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್. ಊಟಿಗೆ ಇಷ್ಟು ಬರ್ತಿದಾರೆ, ಇನ್ನು ಕೊಡೈಕೆನಾಲ್ ಅಂತೂ ನಾಯಿ ನರಕ ಇರ್ತಾರೆ ಕೊಡೈಕೆನಾಲ್. ನಾವು ದೃಷ್ಟಿ ಮಾಡಿ ಮಾಡಿ ಹೋಗಿದೆ. ಯಾಕೆ ಇಚ್ಕೊಡ್ತಿದೆ ಅಂತ. ನೀವು ಬೆಂಗಳೂರಲ್ಲಿ ಹಾಕ್ಸಿದ್ದಲ್ಲ, ಅದ್ ಬಿಟ್ರೆ ಇಲ್ಲಿಗೆ ಇಲ್ಲೂ ಹಾಕ್ಸಿಲ್ಲ ಇನ್ನೊಂದ್ಸತಿನು. ನಮ್ದು ಅಂತ ಇನ್ ಕೊಯಂಬತ್ತೂರ್ ಹೋಗಿ ಒಂದ್ಸತಿ ಹಾಕ್ಬೇಕು, ಮತ್ ಕೊಡೈಕೆನಾಲಿಂದ ಹೊರಡ್ತಾ ಒಂದ್ಸತಿ ಹಾಕ್ಬೇಕು. ನಮ್ದು ಕಥೆ ಅಲ್ಲ ಬಿಡಿ. ಘಾಟ್ ರೋಡ್ಸ್ ಈಸ್ ಈಕ್ವಲ್ ಟು ಮಸ್ತ್ ರೋಡ್ಸ್. ಈಗ ಹೊಡಿಬೇಕು ನೋಡಿ ಹೆಂಗೆ ಅಂದ್ರೆ, ಈ ಘಾಟನ್ ಫುಲ್ ಇದೆ, ಇವತ್ತೇ ಲಾಸ್ಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡು. ಹೊಡಿರಿ. ತಮಿಳ್ನಾಡಲ್ಲಿ ಒಂದ್ 50,000 R15 ಇರ್ಬೋದು ಅಂತ, ಇಲ್ಲಿ ಎಷ್ಟು ಹೋಯ್ತು ಅಂದ್ರೆ R15 ಎಲ್ಲ ಇಲ್ಲೇ ಇರ್ಬೇಕು R15 ಎಲ್ಲ. ಬನ್ನಿ ಬ್ರೋ, ಯಾರು ಇಲ್ಲ, ಬನ್ನಿ ಬ್ರೋ. ಇಲ್ಲಿಂದಾನೆ ಹೋಗ್ಬೇಕಾ? ನಮಗ್ ಗೊತ್ತಾಗ್ಲಿಲ್ಲ, ಇರ್ಲಿ, ನೆಕ್ಸ್ಟ್ ಟೈಮ್ ಹಂಗ್ ಮಾಡೋದ್ ಬೇಡ. ಅಷ್ಟೇ, ಸಾರಿ ಅಣ್ಣ. ಈಗ ಇಲ್ಲಿ ಬಂದ್ಬಿಟ್ಟು ಏನು ಮಾಡಂಗಿಲ್ಲ. ನಿಕ್ಸನ್ ಒಳ್ಳೆ ಚೆನ್ನಾಗಿ ಬರ್ತಾನೆ ಚಾಮ್ರು. ಆ ನಿಕ್ಸನು ಆ ಬ್ಯಾಗು ಮುಂದೆ ಇಟ್ಕೊಂಡು ಅದು ಹೆಂಗ್ ಮಾಡ್ತಿರೋದಂತ ನಂಗೆ ಗೊತ್ತಾಗ್ತಿಲ್ಲ. ಒಳ್ಳೆ ಬನ್ನಿ ಅಲ್ಲಿ ಆ ಕಡೆ ಸೈಡ್ ನೋಡೋಣ, ರೈಟ್ ಅಲ್ಲಿ ನೋಡೋಣ ಬನ್ನಿ ಖಾಲಿ ಇದೆ ಬನ್ನಿ. ಓ ಟಚ್ ಆಗಿದೆ ಗಾಡಿ. ಬಂಟಿ ಬಂದ ಹಿಂದ್ಗಡೆ R15 ನಿಮ್ ಹಿಂದ್ಗಡೆ ಇದ್ದಾನೆ. ನನಗೆ ಹೊಡೆದ್ರೆ ಅವನಿಗೆ ಈಗ ಆಯ್ತಾಗಿ ಇನ್ನೂ ಹೆವಿ ಹೋಗ್ತಾನೆ, ಯಾಕೆ ಸುಮ್ನೆ. ವಿಡಿಯೋ ರೆಕಾರ್ಡ್ ಆಗಿದೆ, ತೋರಿಸ್ತೀನಿ ಹೆಂಗ್ ಬಂದ ಅಂತ. ಇಲ್ಲಿ ಒಳ್ಳೆ ಹೀಟ್ ಆಯ್ತಲ್ಲ ಶಮ್ರು, ಒಳ್ಳೆ ಹೀಟ್ ಆಯ್ತು, ಶಕೆ. ಲೆಫ್ಟ್ ಹೊಡಿಯೋದ, ಚೆಕಿಂಗಾ? ಅವನಿಗೆ ಬರ್ಲಿ ಅಂತ ಇರ್ಬೇಕು. ಅವ್ರು ಒಬ್ಬೊಬ್ರೆ ಬರ್ತಾರೆ, ಹೋಗು ಗುರು ನೀನು. ಇವನ್ ತುಂಬಾ ಒಳ್ಳೆಯವನಾಗಣ ಅಂತಲ್ಲ, ಒಂದೊಂದೇ ಗಾಡಿ ಬರ್ತಾನೆ ಇರ್ತ. ಹೋಗಿ ನಿಮಿಷ ಅಲ್ಲಿ ಜಾಗ ಇದ್ರೆ
ಯಾವನ್ ಗುರು ಹೋಗದ್ ಬಿಟ್ಟು ಇವನು ಯಾವನು ಇವನು. ಹಾ ಅಲ್ಲಿ ಊರವರಿಗೆಲ್ಲ ಬಿಟ್ಕೊಂಡಲ್ಲಿ. ಗಡಗಡ ಅಂತ ಸಾವು. ನಿಲ್ಸೋಣ. ಅವನು ಇಕೋ ಇಲ್ಲಿಂದ ಹೊಡಿತಿದ್ದಾನೆ ಒಂದು. ನಿಲ್ಸಿರೋಣ ಅಲ್ಲ ಬರ್ಲಿ ಅಲ್ಲ ಅವರು. ಟೈರ್ ನೋಡಿ ಇನ್ನೂ ಬೆಂಡ್ ಮಾಡ್ಬೋದಿತ್ತು ಲಗೇಜ್ ಎಲ್ಲ ಇಲ್ಲ ಅಂದ್ರೆ ಫುಲ್ಲು. ಅಲ್ಲ ಅಲ್ಲಿ ನೈಸ್ ಆಗಿರೋದು ನೋಡಿ ಎಂತ ನೈಸ್ ಆಗಿದೆ. ಫುಲ್ ನೈಸ್. ಅಲ್ಲ ನಮ್ ಗಾಡಿಗಳು ನೋಡಿ ಗುಜರಿ ಗಾಡಿ ಅಲ್ಲ ಎಂತ ಸತಿ ಎಂತ. ಹಾ ಅದಕ್ಕೆ ಮಾತಾಡ್ಕೊಂಡೇ ಬಂದಿದ್ ನಾವು. ಮುಗ್ದು ಈಗ ನೋಡಿ ಗಾಡಿ ಕಂಡೀಷನ್. ಇದು ಗುಜರಿಯಿಂದ ಎತ್ಕೊಂಡ್ ಬಂದಿರೋ ಗಾಡಿ. ಈಗ ಜಸ್ಟ್ ಗುಜರಿಯಿಂದ ಎತ್ಕೊಂಡ್ ಬಂದಂಗೆ ಕಾಣ್ತಿದೆ ಎಲ್ಲ. ಶಾಮ್ರದ್ ಸ್ವಲ್ಪ ನೀಟಾಗಿದೆ, ಅವ್ರದ್ದು ನೀಟಾಗಿದೆ ಸಚಿನ್. ಇದು ಯಾವುದೋ ಘಾಟ್ ಒಂದು ಇಳಿದ್ವಿ, ಸಾಕಾಗಿತ್ತು ರೋಡು. ಇರ್ಬೋದು, ಹೇಳಂಗಿಲ್ಲ. ರೋಡ್ ಮಾತ್ರ ತುಂಬ ಸಾಕಾಗಿತ್ತು. ಟೈರ್ಸ್ ಎಲ್ಲ ನೋಡಿ ಎಲ್ಲಿ ತನಕ ಹೌದೋಗಿದೆ. ಹಂಗೆ ಫುಲ್ಲು ಕಾರ್ನರಿಂಗ್ ಅಂದರೆ ಭಯಾನಕ ಕಾರ್ನರಿಂಗು. ಹಂಗೆ ಒಂದು ನೋಡಿ ಫುಲ್ ಕಾರ್ನರಿಂಗ್ ಬಾಯ್ಸು. ನಾವು 3 ಜನ ಅಂತೂ ಭಾರಿ ಚೆನ್ನಾಗಿ ಬಂದ್ವಿ. ಮತ್ತೆ ಓಕೆ ಎಲ್ಲ ಆಯಿತು, ಮುಂದೆ ಸಿಗೋಣ ಅಲ್ಲ ನಾವು. ಎಸ್ ಕಮಾನ್ ಲೆಟ್ಸ್ ಗೋ. ಓಕೆ ನಾವಿವಾಗ ಇದ್ದೀವಿ, ಎಲ್ಲಿದ್ದೀವಿ ಶಾಮ್ರೋ? ಇದು ಕೊಯಂಬತ್ತೂರ್ ಊಟಿ ಗುಂಡ್ಲುಪೇಟ್ ಹೈವೇ. ಇಲ್ಲಿದ್ದೀವಿ. ಯಾವ್ದೋ ಒಂದು ಘಾಟ್ ಸೆಕ್ಷನ್ ಸಖತ್ತಾಗಿರೋ ಸಿಕ್ತು. ಅಲ್ಲಿಂದ ಇಳಿದ್ಬಿಟ್ಟು ಇವಾಗ ಇಲ್ಲಿ ಕೆಳಗೆ ಸ್ಟಾಪ್ ಕೊಟ್ಟಿದ್ವಿ. ಟೈಮ್ 2 ಗಂಟೆ. ಇನ್ನ 203 ಕಿಲೋಮೀಟರ್ಸು. ಅರೈವಲ್ ಟೈಮ್ 7 PM. ಮತ್ತೆ ಇನ್ನೊಂದು ಸ್ಟಾಪ್ ಕೊಡೋಕುಂಟು. ಮತ್ತೆ ಅರೈವಲ್ ಟೈಮ್ 7 PM ಇದೆ. ಇನ್ನು ಈಗ ಮತ್ತೆ ಇನ್ನೊಂದು ಸ್ಟಾಪ್ ಕೊಡ್ಬೇಕು ಬಾಯ್ಸ್. ಮುಂದೆ ಎಲ್ಲ ನೀರೇ ಇಲ್ಲ. ನೀರ್ ಕುಡಿಬೇಕೀಗ ಅರ್ಜೆಂಟಾಗಿ. ನೀರ್ ಕುಡ್ದು ಹೋಗ್ಬೇಕು. ಆದ್ರೆ ನಿಕ್ಸನ್ ನೀನ್ ಎಂತ ಆಗ್ಬೋದು ನಿಕ್ಸನ್, ಆ ಬ್ಯಾಗ್ ಇಟ್ಕೊಂಡು ದೇವ್ರು ಅದ್ ಹೆಂಗ್ ಓಡಿಸ್ತಿದೀಯೋ. ನೀನ್ ಆಗತ್ತಿಗೆ ಓಡಿಸ್ತಿರೋದು ಅದನ್ನ. ಆ ಬ್ಯಾಗ್ ಹೆಂಗ್ ಇಟ್ಕೊಂಡು ನೀನ್ ಆಗತ್ತಿಗೆ ಓಡಿಸ್ತಿರೋದು. ಎಲ್ಲ ಹೊಡೀರಿ, ನಾನು ಹಿಂದೆಯಿಂದ ರೆಡಿ ಬರ್ತೀನಿ ಅಣ್ಣ. ಬಿಟ್ಟು ಹೋಗ್ತಿದ್ದಾನೆ. ಬೇಕಾದ್ರೂ ತಗೊಳ್ಳಿ ಅಂತ. ಒಬ್ಬ ಈಗೊಂಚೂರು ತಣ್ಣಗಾಯ್ತು ಗಾಳಿ ಬಂದು. ನಿಲ್ಸಿ ಶಕೆ ಕಿತ್ಕೊಂಡು ಹೋಯ್ತು ಶಾಮ್ರು. ಆಯ್ತು ಈಗ. ಓಕೆ ಈಗ ಹೊರಟಿ. ಈಗ ಒಂದು ಸ್ಟಾಪ್ ಕೊಡ್ಬೇಕು. ಎಲ್ಲಿ ಕೊಡ್ತೀವಿ ಅಂತ ಗೊತ್ತಿಲ್ಲ. ಇಲ್ಲೇ ಇತ್ತು ಗುರು. ನಾವು ಅಲ್ಲಿಂದ ಇಲ್ಲಿಗೆ ಹೆಲ್ಮೆಟ್ ಎಲ್ಲ ಹಾಕೊಂಡು ತರ ಬಂದಿದ್ದೀವಿ. ಯಾಕೆ ಜನರೇ ಹೀಗೆ? ಶಾಮ್ರು ಅರ್ಧ ಕಿಲೋಮೀಟರ್ ಇಲ್ಲ. ಅಲ್ಲ ಅವರೇ, ಅಲ್ಲಿಂದ ಮೊದ್ಲೇ ಇಲ್ಲಿ ಬಂದಿದ್ರೆ ಹಾಗೆ ಹೆಲ್ಮೆಟ್ ಎಲ್ಲ ಹಾಕೊಂಡು ನೋಡಿ ಹಿಂಗೆ ಅರ್ಧ ಕಿಲೋಮೀಟರ್ ಆಗಿಲ್ಲ. ಇಲ್ಲ ಸ್ಟಾಪ್ ಕೊಟ್ಟಾಯ್ತು ನಾವು. ಅಬ್ಬಾ ಇದು ಒಳಗಡೆ ತೆಗಿಬೇಕು, ಶಕೆ ಆಗ್ತಿರೋದು ಅದಕ್ಕೆ. ತಡೀರಿ. ಟೇಬಲ್ ಎಲ್ಲ ಫೋನ್ ಎಲ್ಲ ತಗೊಂಡ್ರ? ಫೋನು ವಾಲೆಟು 7:30 ಆಯ್ತು ಈಗ ರೀಚಿಂಗ್ ಟೈಮು. ಅದನ್ನ ಬೀಟ್ ಮಾಡಕ್ಕಾಗಲ್ಲ. ಹೈವೇಲಿ ಏನಂದ್ರು ಆಗಲ್ಲ, ಹೋಗಕ್ ಹೊಡಿಯಕ್ ಆಗಲ್ಲ ಏನ್ ಮಾಡಿದ್ರು. ಎಷ್ಟು ಹೊಡೆದ್ರು ಹೋಗಕ್ಕಾಗಲ್ಲ ಹೈವೇಲಿ.
ಸ್ಟೋರೇಜ್ ಬೇರೆ ಫುಲ್ ಆಗಬೇಕಾಗಿದೆ. ನೋಡೋಣ ಇನ್ನೇನಿಲ್ಲ, ಇನ್ನು ಅದೇ ಅದು ಒಂದು ಕಾರ್ಡ್ ಸಿಗುತ್ತೆ, ಅಲ್ಲೇ ಸಿಗ್ತೀನಿ. ಹೈವೇ ಏನಾದ್ರು ಚೆನ್ನಾಗಿದ್ರೆ ನೋಡಕ್ಕೆ ಎಲ್ಲ ಅಲ್ಲಿ ಬೇಕಾದ್ರೆ ಒಂದು ಸಿಗ್ತೀನಿ, ಆನ್ ಮಾಡ್ತೀನಿ ಮತ್ತೆ ಕ್ಯಾಮ್ರಾ. ಇಲ್ಲ ಅಂದ್ರೆ ಇಲ್ಲ, ಡೈರೆಕ್ಟ್ ಘಾಟೆ. ನಿಮ್ ಗಾಡಿ ಬೀಗ್ತಾ ಉಂಟಾ ಗಾಡಿಗೆ? ಅಲ್ಲ ಸಖತ್ ಗಾಡಿ ಉಂಟಲ್ಲ. ನನ್ನ ಗಾಡಿನೇ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲಿ ಗೊತ್ತ ಉಂಟು ಮಾತ್ರ. ಅಪ್ಪ ಆಚೆ ಈಚೆ ಟೋಲ್ ಆಗ್ತಾ ಉಂಟು. ಓ ಶಿಟ್, ರೆಕಾರ್ಡ್ ಆಗ್ತಾ ಇದೆ, ಆಗಿದ್ದೆ ಗೊತ್ತಾಗಿಲ್ಲ. ಇದು ಯಾವ್ದೋ ಹೈವೇ ಬಂದ್ಬಿಟ್ಟಿದೀವಿ. ಹೈವೇ ಸಿಗಲ್ಲ, ಇಲ್ಲೆಲ್ಲ ಹೋಗಿ ರೈಟಿಗೆ ಹೋಗ್ಬೇಕು. ಇದೇ ಇದಿದೆ ಚೆನ್ನಾಗಿರ್ತಿತ್ತು. ಇಲ್ಲಿ ರೈಟ್ಗೆ ಹೋಗ್ಬೇಕು, ಇಲ್ಲಿಂದ ಸೀದಾ ಒಂದೇ ರೋಡ್. ಮತ್ತೆ ಅದೊಂದು ಹೈವೇ ಸಿಕ್ತು, ಅದ್ರಲ್ಲಿ ಹೋಗ್ತಿದೀವಿ. ಏನು ಆಕೆ ಇಲ್ಲ. ದಿಂಡಿಗಲ್ 113 ಕಿಲೋಮೀಟರ್ಸ್. ದಿಂಡಿಗಲ್ ಘಾಟಿಗೆ ಹೋಗ್ಬೇಕಾ? ಪಳನಿಗೆ ಹೋಗ್ಬೇಕು ನಾವು. 76 ಕಿಲೋಮೀಟರ್ಸ್ ಇದೆ. ಪಳನಿಯಿಂದ ಜಾಯ್ನ್ ಆಗ್ತೀವಿ, ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಹಾ, ಇಲ್ಲಿ ನೋಡಿ ಸೀದಾ ಅಲ್ಲೆಲ್ಲ ಹೋಗಿ ಮಾಡೋಣ ಅಂತಿದೆ. ಇಲ್ಲಿ ನೋಡಿ ಫುಲ್ ವಿಂಡ್ಮಿಲ್ ಸಕ್ಕದಾಗಿದೆ. ವಿಂಡ್ಮಿಲ್ ಫುಲ್ ಹತ್ರದಲ್ಲ, ಮೊದಲಿಂದ ತುಂಬಾ ಹತ್ರದಲ್ಲಿ ಇತ್ತಲ್ಲ ನೋಡಿ. ಅಲ್ಲೆಲ್ಲ ಫುಲ್ ಹತ್ರದಲ್ಲ. ಈ ಕಡೆ ಸೈಡ್ ಇಲ್ಲ, ಇಲ್ಲ ಆ ಕಡೆ ಸೈಡ್ ಇದೆ ಎಲ್ಲ. ನೋಡಿ ಇವಾಗ ವಿಂಡ್ಮಿಲ್ ಏನ್ ಕ್ರೇಜ್ ಇದೆ. ವಿಂಡ್ಮಿಲ್ ಫುಲ್ ಹತ್ರದಲ್ಲಿ ಫುಲ್ ಸಕ್ಕತ್ತಾಗಿದೆ. ಕಾಣಿಸ್ತಾ ಅನ್ಕೊಂತೀನಿ. ಓಕೆ ಅಷ್ಟೇ, ಅದಕ್ಕೆ ಅಷ್ಟೇ ಕಂಪನಿ ಆನ್ ಮಾಡಿದೆ. ಈಗ ನೋಡ್ತೀರಾ ಅವೆಂಜರ್ಸ್ ಅಸೆಂಬಲ್ ಆಗುತ್ತೆ ನೋಡಿ. ಈಗ ಅವೆಂಜರ್ಸ್ ಅಸೆಂಬಲ್. ಓಕೆ ಓಕೆ, ಅವೆಂಜರ್ಸ್ ಅಸೆಂಬಲ್. ಅವೆಂಜರ್ಸ್ ಅವೆಂಜರ್ಸ್ ಅಸೆಂಬಲ್ ಅಸೆಂಬಲ್ ಅಸೆಂಬಲ್. ಅಂಕಲ್ ನಾ ಹೊಡಿತೀನಿ ಸುಬ್ಬೆ, ಅಂಕಲ್ ಹೊಡಿತೀನಿ ಸುಬ್ಬೆ. ಅಷ್ಟೇ, ಅವೆಂಜರ್ಸ್ ಅಸೆಂಬಲ್ ಅಂತ ಎಲ್ಲರಿಗಿಂತ ಫಸ್ಟ್ ನಾನೇ ಹೋಗ್ಬಿಟ್ಟೆ. ಓಕೆ, ಬಾಯ್ ಬಾಯ್. ಓ, ಇದು ಪಳನಿ ಅಂತ ಏನೋ. ಹೇಳೋದ್ರಲ್ಲ, ಏನ್ ಸೈಕ್ ಜಾಗ ಗುರು ಇದು. ಪಳನಿ ಅಂತ ಬಂದೆ ಈಗ. ಪಳನಿಯಿಂದ ಮುಂದೆ ಇದೀವಿ. ಪಳನಿ ಅದೇನೋ ರೈಲ್ವೆ ಗೇಟ್ ಎಲ್ಲ ಇತ್ತು, ಅಲ್ಲೆಲ್ಲ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಇಲ್ಲಿ ಬಂದೆ. ಕೊಡೈಕೆನಾಲ್ ಆ ಕಡೆ ಇರೋದು. ಏನ್ ಸಖತ್ತಾಗಿದೆ ಕಾಣ್ತಿದೆ ಅಂದ್ರೆ. ಈಗ ನೋಡಿ ಇಲ್ಲಿ ಏನ್ ಸೈಕ್ ಅಂದ್ರೆ, ಇಲ್ಲಿ ಬಂದಿರೋದು ಪಳನಿ ಹತ್ರ. ನಿಮಗೆ ಫೋನಲ್ಲಿ ತೋರಿಸ್ತೀನಿ ರೀ, ಈ ಕ್ಯಾಮ್ರಲ್ಲಿ ಬೇಡ, ಫೋನಲ್ಲಿ ತೋರಿಸ್ತೀನಿ. ರೋಡಲ್ಲಿ ಬಂದೆ, ಪಳನಿ ಅಂತ. ಸನ್ಸೆಟ್ ಆಗ್ತಾ ಇದೆ. ಹಂಗೆ ಈ ಕಡೆ ನೋಡಿ ವ್ಯೂ ಸಕ್ಕತ್ತಾಗಿದೆ ಮಾತ್ರ. ಅಲ್ಲೆಲ್ಲೋ ಆ ಕಡೆ ಎಲ್ಲೋ ಕೊಡೈಕೆನಾಲ್ ಬರುತ್ತಂತೆ. ಇನ್ನೂ ತಲುಪಿಲ್ಲ. 59 ಕಿಲೋಮೀಟರ್ಸ್, 1 hour 59 minutes 8:30 ಅಂತೆ. ಬಾಯ್ಸ್ ಎಲ್ಲ ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ದಾರೆ ಅನಿಸುತ್ತೆ. ಇಲ್ಲಿ ಬಂದರು, ಈಗ ಹೋಗೋದು. ಇಲ್ಲಿ ನೋಡಿ ಗಾಡಿನೂ ಕಾಣ್ತಾ ಇದೆ, ಸಾಕತ್ತಲ್ಲ. ಓಕೆ ಆಯಿತು, ಇನ್ನು ಮತ್ತೆ ನೆಕ್ಸ್ಟು ಮುಂದೆ ಸಿಗೋಣ. ಇಲ್ಲಿಗೆ ಇಷ್ಟೇ. ಇನ್ನು ಕ್ಯಾಮ್ರಲ್ಲಿ ಚಾರ್ಜ್ ಇಲ್ಲ, ಸ್ಟೋರೇಜ್ ಇಲ್ಲ, ಎಲ್ಲ ಫುಲ್ ಆಗಿದೆ. ಏನಾದರೂ ಇದ್ದರೆ ಇನ್ನು ಅದೇ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಕತ್ಲೆ ಬೇರೆ ಆಯಿತು, ಏನು ಕಾಣಿಸೋದು ಇಲ್ಲ. ಇನ್ನು ಆ ಸೆಕ್ಷನಲ್ಲಿ ಬೇರೆ ಹೋಗಬೇಕು ಅಷ್ಟೇ. ಓಕೆ ಆಯಿತು.
ನೋಡ್ಕೊಂಬಿಡಿ ಲಾಸ್ಟ್ ಒಂದ್ಸತಿ. ಗೊತ್ತಿಲ್ಲ ಮತ್ತೆ ಬರ್ಬೇಕಾದ್ರೆ ಇದೇ ವ್ಯೂ ಸಿಗುತ್ತಾ ಇಲ್ಲ ಬೇರೆ ತರ ಏನಾದ್ರು ಇರುತ್ತಾ ಇಲ್ಲ ಇದೇ ರೋಡಲ್ಲಿ ಬರ್ತೀವ ಬೇರೆ ರೋಡಲ್ಲಿ ಹೋಗ್ತೀವ ಏನಂತ ಗೊತ್ತಿಲ್ಲ. ಬಾಯ್ಸ್ ಎಲ್ಲ ಹೋದ್ರು ಈಗ ಫುಲ್ ಝುಮ್ 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 ಅಂತ ಹೋದ್ರು. ಈಗ ಹೋಗಿ ಅವ್ರನ್ನ ನಾವು ಪಿಕ್ ಆಗ್ಬೇಕೀಗ. ನಾನು ಅಲ್ಲೆಲ್ಲ ತುಂಬಾ ಕಡೆ ಮಿಸ್ ಮಾಡಿದೆ ನಿಮಗೆ ತೋರ್ಸದ್ನ. ಇಲ್ಲಿ ನೋಡ್ಬಿಡಿ ಹೆಂಗಿದೆ, ಸ್ವರ್ಗ ಸ್ವರ್ಗ ಗುರು. ಮೊದ್ಲಿಂದ ಎಲ್ಲಿ ತುಂಬಾ ಹೊತ್ತಿಂದ ಅದೇ ಸಿಗ್ತಾನೆ ಇತ್ತು ನಮಗೆ. ಸೇಮ್ ವ್ಯೂ ಇದೇ ಈ ಬೆಟ್ಟಗಳಿದೆಯಲ್ಲ ಇದೇ ಕಾಣಿಸ್ತಾ ಇತ್ತು ಮೊದ್ಲಿಂದಾನು. ಇಲ್ಲಿ ಲೆಫ್ಟ್ ಅಬೌಟ್ ಟರ್ನ್. ವಯಸ್ಸೆಲ್ಲ ಹೋದ್ರ ಆಬ್ವಿಯಸ್ಲಿ ಹೋಗಿರ್ತಾರೆ, ನಿಂತಿರಲ್ಲ. ಯಾಕೆಂದ್ರೆ ಇನ್ನೂ 2 ಅವರ್ ಹೋಗ್ಬೇಕು. ಘಾಟ್ ಸೆಕ್ಷನ್ ಬೇರೆ ಇದೆ. ಇನ್ನೇನ್ ಕತ್ಲೆ ಆಯ್ತು, ನಿಮಗೆ ಏನು ಕಾಣಿಸ್ತಿರಲ್ಲ. ಫಾಗ್ ಲೈಟ್ ಹಾಕೋಬಹುದು ಸುಮ್ನೆ, ಯಾಕೆ ಹಾಕಿಕೊಂಡ್ರೆ ಮತ್ತೆ ಪೊಲೀಸ್ ಗಿಲೀಸ್ ಇಲ್ಲಿ ಅಂತ ಹೇಳಿ ಹಾಕೋಣಲ್ಲ ಈಗ. ಹಾ ಸಾಕತ್ತು, ರೋಡ್ ಸಾಕತ್ತು, ಎಲ್ಲ ಸಾಕತ್ತು. ಇಲ್ಲಿಂದನೇ ಇನ್ನೇನು ಪಳನಿ ಘಾಟ್ ಅಂತೆ, 49 ಕಿಲೋಮೀಟರ್ ಟು ಪಳನಿ ಟು ಕೊಡೈ ಘಾಟು. ಓಕೆ, ಇನ್ನೂ 49 ಕಿಲೋಮೀಟರ್ಸ್ ಆ ಘಾಟಿಗೆ ಹೋಗ್ಬೇಕು ನಾನು. ಓಕೆ, ನಿಮಗೆ ಕತ್ಲಲ್ಲಿ ಏನು ಅಷ್ಟು ಕಾಣ್ತಿರಲ್ಲ, ವ್ಯೂ ಎಲ್ಲ ತೋರಿಸಿದೀನಿ ಅಷ್ಟೇ. ಇನ್ ಮುಂದೆ ಏನಾದ್ರು ಇದ್ರೆ ಸಿಗ್ತೀನಿ, ಇಲ್ಲ ಅಂದ್ರೆ ರೂಮಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಈಗ ನಾನು ಒಬ್ನೇ ಬಾಯ್ಸ್ನೆಲ್ಲ ಕ್ಯಾಚಪ್ ಮಾಡ್ಬೇಕೀಗ, ಹಾಗಾಗಿ ಗೋಯಿಂಗ್ ಲಿಟಲ್ ಫಾಸ್ಟ್. ಓಕೆ ಬಾಯ್ ಬಾಯ್. ಇಲ್ಲಿ ಕತ್ಲೆ ನನ್ಗೆ ಏನು ಕಾಣಲ್ಲ, ನಿಮಗೆಲ್ಲಿ ಏನು ಕಾಣುತ್ತೆ. ಓಕೆ ಬಾಯ್ ಬಾಯ್. ಹಾ ಎಷ್ಟು ಮಾಡಿದಾನ, ಹೌದು. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್ ಎವ್ರಿ ಒನ್, ಈಗ ಹೊರಟ್ವಿ. ಇಲ್ಲಿ ಕೆಳಗಡೆ ಇದ್ವಿ, ಇನ್ನು ಘಾಟ್ ಸೆಕ್ಷನ್ ಅಂತೆ ಫುಲ್ಲು. 1 hour 45 minutes ಇದೆ. ಯಪ್ಪ ದೇವ್ರೆ. ಇಲ್ಲೊಂದು ಟೀ ಸ್ಟಾಲ್ ಇತ್ತು, ಟೀ ಮಾತ್ರ ಸಖತ್ತಾಗಿತ್ತು, ಕ್ರೇಜಿ ಟೀ. ನಾನು ಟೀನೇ ಕುಡಿಯಲ್ಲ, ಅಪರೂಪಕ್ಕೆ ಕುಡ್ದೆ, ಸಖತ್ತಾಗಿ ನಮ್ಮ ಮನೇಲಿ ಮಾಡ್ದಂಗೆ ಮಾಡಿದ್ರು. ಎಲ್ಲ ಡಬಲ್. ಶಾಶುಕ್ ಡಬಲ್ ಅಲ್ದೇನೆ ಲಗೇಜ್ ಬೇರೆ, ನಾನ್ ಮಾತ್ರ ಸಿಂಗಲ್ ನೋಡಿ ಫುಲ್ ಲಗೇಜ್ ಮತ್ತೆ. ಓ ಇಲ್ಲೇನೋ ದೇವಸ್ಥಾನ ಇದೆ. ಈ ತರ ದೇವಸ್ಥಾನ ಸಖತ್ತಿತ್ತು. ಆನ್ ದಿ ವೇ ಒಂದ್ 20,000 ಇತ್ತು ಅನ್ಸುತ್ತೆ. ಆಮೇಲೆ ಫುಲ್ಲು ಜೋರಾಗಿ ಡಿಜೆ ಎಲ್ಲ ಹಾಕೊಂಡು ಎಲ್ಲ, ಅಂದ್ರೆ ಡಿಜೆ ಅಂದ್ರೆ ದೇವರು ಹಾಡು ಅನ್ಕೊಳ್ಳಿ. ನಂಗೂ ಗೊತ್ತಿಲ್ಲ ಏನ್ ಹಾಕಿದ್ರು ಅಂತ, ಸುಮ್ನೆ ನಾನ್ ಹೆಂಗೆ ಹೇಳಿ. ಓಕೆ, ಇನ್ನೇನ್ ಕಾಣಲ್ಲ ನಿಮಗೆ. ನೆಕ್ಸಾನಿಗೆ ರೋಡ್ ಕಾಣಲ್ಲ, ಅಂದ್ರೆ ಅವ್ನ್ ಲೈಟಿಗೆ ಕಾಣಲ್ಲ. ಕಾಣುತ್ತೆ ಆದ್ರೆ ಈ ಘಾಟಲ್ಲೆಲ್ಲ ಬೇಕು, ಚೆನ್ನಾಗೇ ಬೇಕು, ಲೈಟ್ ಚೆನ್ನಾಗ್ ಬೇಕು. ಹಂಗಾಗಿ ಶಾಶು ಮುಂದೆ ಹೋಗ್ತಿದ್ದಾನೆ, ನಾನು ಅವನಿಗೆ ಹಿಂದೆಯಿಂದ ಕವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ ಆಯ್ತು, ಇನ್ನೇನಿಲ್ಲ, ಈಗ ಹೊರಟ್ವಿ. ಅದೇ ಇನ್ 145 minutes ಬಿಟ್ಟು ಮತ್ತೆ ಇನ್ನೊಂದು ಸ್ಟಾಪ್ ಕೊಡಕ್ ಕೊಟ್ಟು 100%. 2 ಗಂಟೆ ಕಂಟಿನ್ಯೂಸ್ ಆಗಿ ಯಾರೇ ಕಾಣಕ್ ಹೊಡಿಯಲ್ಲ ನಾವು, ಅದ್ ನನಗೆ ಗೊತ್ತು. ಹಂಗಾಗಿ ಕಮ್ ಬ್ಯಾಕ್ ವೆನ್ ಇಟ್ಸ್ ಏನೋ ಒಂದು ಗುರು. ಏನೋ ಹೇಳ್ಬೋದು, ಏನೇನು ಆಯ್ತೋ ಹೋಗ್ಲಿ. ಅದೇ ಮತ್ತೆ ವಾಪಸ್ ಬರುವ, ಹೇಗಿರ್ತದೆ ಅಂತ, ಇನ್ನು ಎಲ್ಲಿ ಏನು ಅಂತ ನೋಡಿ. ಇನ್ನದೇ ಫುಲ್ ಘಾಟ್ ಸೆಕ್ಷನ್ ಅಂತೆ. ಓಕೆ ಆಯ್ತು, ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಸದ್ಯ ಗುಡ್ ನೈಟ್. ಟೈಮ್ 7 PM. ಏನಿವತ್ತು ಹೋಗಿರೋದು ಗಾಡಿ ಹೊಡೆದಿದ್ದೀವಿ. ಅಪ್ಪ ಸಾಕಾತ್ ಬಿಡಿ. ಆದ್ರೆ ಸ್ಟೋರೇಜ್ ಈಗ ಎಲ್ಲ ರೆಡಿ ಆಯ್ತು. ಈಗ ಸ್ಟೋರೇಜ್ ಸ್ಪೇಸ್ ಅದೊಂದು ರೆಡಿ ಮಾಡ್ಕೊಬೇಕೀಗ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ಈಗ ಅದೊಂದು ಸ್ಟೋರೇಜ್ ಬಗ್ಗೆ ಒಂಚೂರು ನೋಡ್ಕೊಂಡ್ಬಿಡ್ಬೇಕು ಹೆಂಗೆ ಏನು ಅಂತ. ಓಕೆ ಆಯ್ತು, ಇನ್ನು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತೀನಿ ಅಲ್ಲೇ ಸಿಗ್ತೀನಿ. ಬಾಯ್ ಬಾಯ್. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಪೋಸ್ಟ್ ಇತ್ತು, ಅಲ್ಲಿ ಇ ಪಾಸ್ ಕೇಳಿದ್ರು. ಇ ಪಾಸ್ ಚೆಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇ ಪಾಸ್ ಮಾಡಿಸ್ಕೊಂಬನ್ನಿ ಒಂದ್ ಮಾತ್ರ, ಯಾವ್ದೇ ಕಾರಣಕ್ಕೂ ಬಿಡಬೇಡಿ ಆಯ್ತಾ. ನಿಲ್ಸಲ್ಲ ಮಾರೆ, ಅವರು ಇ ಪಾಸ್ ಕೇಳಕ್ ನಿಲ್ಸಿದ್ರು. ಹೌದಾ, ನನಗೆ ಇ ಪಾಸ್ ಕೇಳ್ದ. ಎಲ್ರದ್ದು ಇದೆ ಅಂತ ಅಂದೆ. ಮುಂದೆ ಹೋಗಿದ್ದು ಯಾರಿದ್ದು ಇದು ಆನ್ಲೈನ್ ಅಲ್ಲಿ ಮಾಡಿದಲ್ಲ. ಹಾ ಸರಿ ಹೋಗು ಅಂದ.
ಓಕೆ ಹಾಂ ಹೊರಟು ಈಗ. ಬಾಯ್ಸ್ ಎಲ್ಲ ಸಿಕ್ಕಿದ್ರು ಈಗ, ಮಸ್ತ್ ಈಗ ಇನ್ನು ಸಖತ್ತಾಗಿರುತ್ತೆ. ಹೊಡೆದಾಡ್ಕೊಂಡು ಹೋಗ್ತಾರೆ ಈಗ ಬಾಯ್ಸ್. ನಮ್ ಫಸ್ಟ್ ಅಂತ ನಾವು ಹೋಗೋಣ ಅವ್ರ ಜೊತೆಗೆ ಹೊಡೆದಾಡಕ್ಕೆ. ಏನ್ ಸಖತ್ತಾಗ್ತಿದೆ ಅಂತೂ ಫೈನಲಿ ಲಾಸ್ಟಿಗೂ ಸಿಕ್ಕಿದ್ರು ಎಲ್ಲ ಒಟ್ಟಿಗೆ. ಎಲ್ಲ ಬರ್ತಿದ್ದಾರೆ, ಏನ್ ಸಖತ್ತಾಗಿ ಬರ್ತಿದ್ದಾರೆ ಅಂದ್ರೆ ಒಬ್ರು ಯಾರು ಹಿಂದೆ ಉಳಿತಾ ಇಲ್ಲ, ಏನಿಲ್ಲ, ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಬರ್ತಿದ್ದಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಫುಲ್ ಟೌನೇ ಕಾಣುತ್ತೆ. ಹಲೋ, ಈಗ ಬಂದಿದ್ದೀವಿ ಹೋಮ್ ಸ್ಟೇಗಿದೆ. ಹೋಮ್ ಸ್ಟೇ ಇದು ನೋಡ್ಕೋಕ್ಕೆ 2 ದಿನ ಬೇಕಾಯಿತು. ಇಲ್ಲೂ ರೋಡ್ ಇಲ್ಲ, ಇಲ್ಲೂ ರೋಡ್ ಇಲ್ಲ. ಅಲ್ಲಿದೆ ಒಂದು ರೋಡ್ ಇದೆ. ಹಾಂ ರೋಡ್ ಇದೆ ಆದರೆ ಅಲ್ಲಿ ವ್ಯೂ ನೋಡಿ ಸಖತ್ತಾಗಿದೆ. ಬೇಡ, ಸಖತ್ತಾಗಿದೆ ವ್ಯೂ, ಸಖತ್ತಾಗಿದೆ. ಅಲ್ಲಿ ವಾಯ್ಸ್ ಎಲ್ಲ ಇನ್ನಿಬ್ರು ಬಂದಿಲ್ಲ. ಈ ಹೋಮ್ ಸ್ಟೇ ಹುಡುಕ್ಬೇಕಾದ್ರೆ ನಮಗೆ ಜೀವನದ ಮೇಲೆ ಜಿಗುಪ್ಸೆ ಬಂದೋಯ್ತು. ಫುಲ್ ಟಯರ್ಡು. 24 hours ಅಲ್ಲ 48 hours ಫುಲ್ಲು ಕೆಲಸ ಮಾಡಿದ್ದು. ಹಾಂ 9:30 ಇಷ್ಟೊತ್ತಿಗಾದ್ರೂ ಆಗಿದ್ದೀವಲ್ಲ. ಓಕೆ ಹಾಂ, ಅದೇ ದೊಡ್ಡ ವಿಷಯ. ಅಯ್ಯೋ ಅಂದ್ಕೊಂಡಿದ್ವಿ. ಅಲ್ಲೇ ಒಳಗೆ ಹಾಕು ಹಾಂ ಅಂತ ಎಲ್ಲ ಯೋಚನೆ ಮಾಡಿದ್ವಿ. ಸದ್ಯ ಹೆಂಗೋ ಸಿಕ್ಕಿದ್ರು. ಓಕೆ, ನಾನು ವ್ಲಾಗಿಗೆ ಹಾಕ್ತೀನಿ. ವ್ಯೂ ನೋಡಿ ಬೆಳಿಗ್ಗೆ ಮತ್ತೆ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್.